ನಾವೀಗ ಹೋಗ್ತಾ ಇದ್ದೀವಿ ಉಡುಪಿ ಕಡೆಗೆ ವಿತ್ ಮೈ ಡಾರ್ಲಿಂಗ್ ಸ್ಕೂಲ್ ಅಡ್ಮಿಷನ್ಸ್ಗೆ. ಐ ಆಮ್ ವೇಟಿಂಗ್ ಫಾರ್ ಮೈ ಟ್ರೈನ್ ವಿತ್ ಸ್ಟೋನ್ ಚೇರ್. ಮಾತಾಡಿ ಮೇಡಮ್. ಯೂಟ್ಯೂಬ್ ಚಾನಲಿಗೆ ನಂದೊಂದು ಒಳ್ಳೆ ಕಂಟೆಂಟ್ ಕೊಡಿ ಮೇಡಮ್ ನೀವು. ಮೇಡಮ್ ಎಕ್ಸ್ಕ್ಯೂಸ್ ಮೀ ಮೇಡಮ್. ನೋಡಿ ಈ ಬ್ಯಾಗಲ್ಲಿ ಒಂದೊಳ್ಳೆ ಚೆನ್ನಾಗಿರೋ ಬುಕ್ ಇದೆ. ಅದು ಎಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಬ್ಯಾಗಲ್ಲಿ ಏನಿದೆ ಲೇಕ್ಷಾ? ನೀನು ಹೇಳಿದ್ದು ಬ್ಯಾಗ್ ತಗೊಂಡ್ಬರುತ್ತೆ, ಅದ್ರೊಳಗೊಂದು ಕಾರ್ಡ್ಬೋರ್ಡು. ಬೇಡ ಅಂದರೆ ಸುಮ್ಮನೆ ಹಾಕೋಣಕ್ಕೆ ಫ್ಯಾಷನ್ಗೆ ಗೈಸ್. ಆಮೇಲೆ ಸ್ವಲ್ಪ ಫ್ಯಾಷನ್ ಮಾಡಬೇಕಲ್ಲ, ನಾವುಗಳು ಸ್ವಲ್ಪ ಫ್ಯಾಷನ್ ಮಾಡಬೇಕು ಅಲ್ವಾ ಹೆಣ್ಮಕ್ಳಿಗೆ. ಮ್ಯಾವ್ 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 ಅಂತ. ಆ ಮ್ಯಾವ್ ಮ್ಯಾವ್ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ನನ್ನ ಮಗಳಿಗೋಸ್ಕರ. ಮ್ಯಾವ್ ಅಂತಾರೆ ನೋಡ್ರಿ, ಕೇಳ್ರಿ. ಉಡುಪಿಗೆ ಹೋಗ್ತಾ ಇದ್ದೀವಿ ನಾವೀಗ. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದು ಗೈಸ್. 7:30 ಆಗೋ ತನಕನೂ ಇಲ್ಲೇ ಕೂತಿದ್ದೀವಿ ಗಾಯ್ಸ್. ಹೇಳಿದ್ದು ಅವ್ರನ್ನೆಲ್ಲ ತೋರ್ಸೋಕ್ಕಾಗಲ್ಲ, ಆ ಹೇಳಿದ ಮನುಷ್ಯರನ್ನೆಲ್ಲ ತೋರಿಸ್ಲಿಕ್ಕಾಗಲ್ಲ ನಾವು. ಅವ್ರು ಯಾಕೆಂದರೆ ಯೂಟ್ಯೂಬ್ಗೆಲ್ಲ ಬರಲ್ಲ. ಅದಕ್ಕೆ ಉಡುಪಿ ಹೋಗಿ ಅಡ್ಮಿಷನ್ಸ್ ಇದೆ. ಅಡ್ಮಿಷನ್ಸ್ ಎಲ್ಲ ಮಾಡಿಕೊಂಡು ರೆಂಟ್ ಹೌಸ್ ಎಲ್ಲ ಇದೆ. ರೆಂಟ್ ಹೌಸ್ನೆಲ್ಲ ನೋಡಿಕೊಂಡು ಕೊನೆಗೆ ನಮ್ಗೆ ಯಾವ್ದು ಸೆಲೆಕ್ಟ್ ಆಗುತ್ತೋ ಆ ಮನೆಯದು ಮಾತ್ರ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಇಲ್ಲ, ಅವ್ರಿಗೆ ಗೆಸ್ ಮಾಡಕ್ಕೆ ಹೇಳಮ್ಮ. ಓ, ಏನಂತ ಗೆಸ್ ಮಾಡಿಸ್ಲಿ? ಯಾವ ಮನೆ, ಈ ಮನೆಗಳಲ್ಲಿ ಯಾವ ಮನೆ ನಾವು ಹೋಗ್ತೀವಿ ಅಂತ ನೀವು ಗೆಸ್ ಮಾಡಿ. ಅಂದರೆ ಡುಬಾಕ್ ಮನೆಗೆಲ್ಲ ನಾನು ದಯವಿಟ್ಟು ಕಾಲಿಕ್ಕಲ್ಲ. ನೀವೇ ಓಡಾಡ್ಕೊಂಬರ್ಬೇಕು. ನೀವೇ ಓಡಾಡ್ಕೊಂಡು ಬರಬೇಕು. ನಮ್ಮ ಕೈಲೆಲ್ಲ ಆಗಲ್ಲ ಗೈಸ್. ನಮ್ಮ ಕೈಲೆಲ್ಲ ಆಗಲ್ಲ ಗೈಸ್. ನಾವೆಲ್ಲ ವೆರಿ ಹೈ ಸ್ಟ್ಯಾಂಡರ್ಡ್ ಅಯ್ಯಪ್ಪ ಪೀಪಲ್. ಅಯ್ಯಪ್ಪ, ಈ ಸ್ಟ್ಯಾಂಡರ್ಡ್ ಪೀಪಲ್ಸ್ ಜೊತೆಗೆ ನಮ್ಮದು ಜೀವನ ನಡೀತಾ ಇದೆ. ಲೇಕ್ಷಾ ಕುಟ್ಟಿಮ್ಮ, ಅದು ಹೆಕ್ಕೆ ಹೂವು. ನೈಸ್ ನೈಸ್. ಅದರಲ್ಲೂ ಎದುರುಗಡೆ ನೀಯತ್ತಾಗಿರೋ ಸೂರ್ಯ ಒಬ್ಬ ಅವನೇ. ತಾಳ್ರಿ ತೋರ್ಸಿ. ಸೊನ್ನೆ ರೈಸು ಬ್ರೋ. ಆ್ಯಕ್ಚುಲಿ ಹಿಂಗೆ ಕೊಂಡ್ರೆ ಆ್ಯಕ್ಚುಲಿ ಏರ್ ಬರುತ್ತೆ, ಗಾಳಿ ಬರುತ್ತೆ ಗೈಸ್. ನೋಡಿ ಗೈಸ್, ಮಡ್ಗಾಂವ್ ಟ್ರೈನ್, ಮಂಗಳೂರು ಟು ಮಡ್ಗಾಂವ್ ಲೋಕಲ್ ಟ್ರೈನ್. ಬಟ್ ಈ ಟ್ರೈನು ನನಗೆ ತುಂಬಾ ಇಷ್ಟ. ಇದೊಂಥರ ಏನೋ ಡಿಫ್ರೆಂಟಾಗಿದೆ ಅನಿಸುತ್ತೆ ಈ ಟ್ರೈನ್. ಯಾವಾಗಲೂ ನಂಗೆ ಈ ಟ್ರೈನ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ. ಗಾಯ್ಸ್, ನಾವು 8 ಗಂಟೆ ಎದ್ದೊಳಕ್ಕೂ ಒಂಥರ ಮಾಡ್ತೀವಿ. 2 ಗಂಟೆಗೆ ಒಂದ್ಸತಿ ಎದ್ದಿದ್ದೀನಿ ಗೈಸ್. ಏನು ಮಾಡುತ್ತೆ ಗೈಸ್? ಏನು ಮಾಡಿದ್ರೆ 5 ಗಂಟೆಗೆ ಎದ್ದಿದ್ದೀನಿ. ಎಷ್ಟು ಫೀಲ್ ಆಗ್ತಿದೆ ಗಾಯ್ಸ್, ಫೀಲ್ ಆಗ್ತಿದೆ. ಅಯ್ಯೋ, ಆ್ಯಕ್ಚುಲಿ ಗೈಸ್ ಟ್ರೈನ್ ಬಂತು ಗಾಯ್ಸ್, ಟ್ರೈನ್ ಬಂತು. ಇಟ್ಸ್ ಮೈ ಟ್ರೈನ್. ಆ ಬೆಲ್ ಓ ಮೈ ಗಾಡ್, ನಾಯಿ. ಆದರೆ ರೈಲ್ವೆ ಸ್ಟೇಷನಲ್ಲಿ ಟ್ರೈನಿಗೋಸ್ಕರ ಕಾಯುವಂಥ ಜನಗಳಲ್ಲಿ ತುಂಬಾ ಕಡಿಮೆ ಇದೆ. ಮ್ಯಾಕ್ಸಿಮಮ್ ಅಂದರೆ ನಾವು 1 ಅವರ್ದಿಂದ ಒಂದು 2, 4, 6, 10 ಜನ, 15 ಜನ ಅಷ್ಟಿದೆ ನಮ್ಮ 1 ಅವರ್ ರೈಲ್ವೆ ಸ್ಟೇಷನ್ ಇದು ಗೈಸ್. ಹೋಪ್ ನಮ್ಮಮ್ಮ ಇದನ್ನು ಅಪ್ಲೋಡ್ ಮಾಡಲ್ಲ. ಮಡ್ಗಾಂವ್ ಲೋಕಲ್ ಟ್ರೈನ್. ಇದು ಒಳಗಡೆ ಈ ಥರ ಎಲ್ಲ ಇದೆ. ನಾನು ಇಲ್ಲಿಂದ ಹೋಗಿ ನೆಕ್ಸ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ಬಟ್ ಕೆಲವೊಂದು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ ರೆಂಟೆಡ್ ಹೌಸಸ್ನ. ಅದನ್ನೆಲ್ಲ ಅಪ್ಲೋಡ್ ಎಲ್ಲ ಮಾಡಲಿಲ್ಲ. ಐ ಮೀನ್ ಓಡಾಡ್ಕೊಂಡು ನೋಡ್ಕೊಂಬರೋ ಅಷ್ಟೊತ್ತಿಗೆ ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ತುಂಬಾ ಸುಸ್ತಾಗಿತ್ತು ನನಗೆ. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವೀಡಿಯೋಸ್ನ. ಇದು ಸನ್ನಿಧ ಅಂತ ಹೇಳಿ ಒಂದಷ್ಟು ಕಿಟಕಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ಅಂತ ಸೆಲೆಕ್ಟ್ ಹೋಗಿಸ್ತಾರೆ. ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ.
ಇದಾದಮೇಲೆ ಈವ್ನಿಂಗು ನಾನು ನನ್ನ ಕೂಸು ಇಬ್ಬರು ಸೇರಿಕೊಂಡು ಇಲ್ಲೇ ಪಾಪಸ್ ಕೆಫೆಗೆ ಸ್ನ್ಯಾಕ್ಸ್ ತಿನ್ಕೊಂಬರೋಣ ಹಲೋ ಗಾಯ್ಸ್. ಹೋದ್ವಿ. ಹಲೋ ನಮಸ್ಕಾರ ಎಲ್ಲರಿಗೂ. ಗಾಯ್ಸ್ ನೋಡಿ ಗಾಯ್ಸ್, ನಾನು ಎಷ್ಟು ಟಾಲ್ ಆಗಿದ್ದೀನಿ. ನಾವು ನಮ್ಮ ಹೊನ್ನಾವರದಲ್ಲಿರೋ ಫೇಮಸ್ ಆಗಿರೋ ಕೆಫೆಗೆ ಕರ್ಕೊಂಡು ಬಂದಿದ್ದೀನಿ ನನ್ನ ಮಗಳನ್ನ. ತುಂಬ ವರ್ಷಗಳಾದ ನಂತರ ಪ್ರತಿ ಸಲ ಕೂಡ ಮನೆಗೇನೆ ಪಾರ್ಸಲ್ ಮಾಡಿಸ್ಕೊತಾ ಇದ್ವಿ. ಒಂದು ಬಾಬಾಸ್ ಅದು ಕೆಫೆ ಕೂಡ guys. ನೋಡಿ, Guys. ಇದು ರೋಡು, ಮೇನ್ ರೋಡು. ಗೈಸ್ ಅದು ಕೂಡ ಬರೀ ಬೆಕ್ಕುಗಂತನೇ ಫಿಸ್ಟು ಗೈಸ್, ಪ್ರೀತಿನೇ ಇಲ್ಲ. ಡವು, ಬರೀ ಡವ್ಗಳು ಅಯ್ಯೋ ಸುಳ್ಳು ಡವ್ ನೋಡಿ. ದಿಸ್ ಈಸ್ ಬಾಬಾಸ್ ಕೆಫೆ, ಸರ್ಜರಿ ಆ್ಯಂಡ್ ಬರ್ಜರಿ. ಹಾಗೆ ಹೊನ್ನಾವರದಲ್ಲಿ ನಮ್ಮ ಹೊನ್ನಾವರದಲ್ಲಿ ಹೊಸದು ಲಾಡ್ಜಿಂಗ್ ಓಪನ್ ಆಗಿದೆ, ಹೋಟೆಲ್ ಪ್ರಮಿಡಾ ಅಂತೇಳಿ. ಹೋಟೆಲ್ ಪುಮೆ ರಾಯ್ ಅಂತ ಹೇಳಿ. ನೋಡ್ರಿ, ಎಲ್ಲ 3 ಸ್ಟಾರ್ ಹೋಟೆಲ್ಸು.